ತೆಂಗಿನ ಮರ ಹತ್ತಲಿಕ್ಕೆ ಜನನೇ ಸಿಕ್ಕುದಿಲ್ಲ ಆಯ್ತಾ. ಈ ಎಳನೀರು ತೆಗೆಯುವವರು ಬರ್ತಾರೆ 1.5 ತಿಂಗಳಿಗೊಮ್ಮೆ ಬಂದು ಖಾಲಿ ಬೊಂಡವನ್ನು ತೆಗೆದು ಹೋಗ್ತಾರೆ. ಆದರೆ ತೆಂಗಿನಕಾಯನ್ನೆಲ್ಲ ತೆಗೆಯುವುದಿಲ್ಲ ಅವರು, ಮಡಲನ್ಸ ಮುಟ್ಟುದೇ ಇಲ್ಲ. ಹಾಗೆ ನಮಗೆ ಅರ್ಜೆಂಟಿಗೆ ತೆಂಗಿನಕಾಯಿ ತೆಗಿಲಿಕ್ಕೆ ಯಾರಾದರೂ ಬೇಕು ಅಂತ ಹೇಳಿದ್ರೆ ಅದು ಈ ಜನನೇ ಸಿಕ್ಕುದಿಲ್ಲ. ಹಾಗೆ ನಮ್ಮ ನೆರೆಕೆರೆಯವರು ಈ ತೆಂಗಿನಕಾಯಿ ತೆಗಿಲಿಕ್ಕೆ ಇವರನ್ನು ಕರೆದಿದ್ರು. ಅಂದರೆ ಇವರು ಎಂತ ಗೊತ್ತುಂಟಾ, ಮಿಷಿನಲ್ಲಿ ಹತ್ತಿ ತೆಂಗಿನಕಾಯನ್ನು ತೆಗಿತಾರೆ. ಅವರಿಗೆ ಮಿನಿಮಮ್ ಒಂದು ತೋಟದಲ್ಲಿ 30 ತೆಂಗಿನ ಮರ ಇರಬೇಕು ತೆಗಿಲಿಕ್ಕೆ. ನಮ್ಮದಷ್ಟು ಇರಲಿಲ್ಲ, ಸ್ವಲ್ಪ ಇತ್ತು. ಆದರೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಹಾಗೆ ಬಂದರು ಅವರು. ಅಂದರೆ ನಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ತೆಗಿಸ್ತಾ ಇದ್ರು. ಹಾಗೆ ನಾವು ಇವರನ್ನು ಕರೆದ್ವಿ. ಇಲ್ಲಾಂದರೆ 30 ಮರ ಇರಬೇಕಂತೆ ಮಿನಿಮಮ್. ಒಂದು ತೆಂಗಿನ ಮರ ಹತ್ತಿದ್ರೆ 70 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ಓಕೆ, ಹಾಗೆ ನೋಡಿ ಈ ಮಿಷಿನಲ್ಲಿ ಇವರು ಹತ್ತಿ ಹೋಗಿ ಮತ್ತೆ ತೆಗಿತಾರೆ. ತೆಂಗಿನಕಾಯಿ ಅದೇ ತೆಂಗಿನಕಾಯಿ ಮಡಲೆಲ್ಲ ತೆಗಿತಾರೆ. ಮತ್ತು ಬೊಂಡ ತೆಗೆಯುವುದಾದರೆ ಒಂದು ಕಂಡೀಷನ್ ಏನಂದರೆ ಕೆಳಗೆ ಅದನ್ನು ಹಿಡಿಯುವವರು ಇರಬೇಕು. ಅಂದರೆ ಗೋಣಿಯಲ್ಲಿ ಹಿಡಿತಾರೆ ನೋಡಿ,